ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನ್ ಅಪ್ಡೇಟ್ಗೆ ಸ್ವಾಗತ. ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಗಿಲ್ಲಿ ಅವರು ಇವಾಗ ಬೆಳ್ಳಿ ತೆರೆಯಲ್ಲಿ ರಾರಾಜಿಸ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿ ಅವರಿಗೆ ಒಂದು ಹುಟ್ಟುಹಬ್ಬ ದಿನವೇ, ಅದು ಜೂನ್ 21ಕ್ಕೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ. ಇಲ್ಲಿ KVN ಒಂದು ಪ್ರೊಡಕ್ಷನ್, ಇಲ್ಲಿ ನಿರ್ಮಾಪಕರು, ಇಲ್ಲಿ ಎಲ್ಲ ಒಂದು ಸಿನಿಮಾ ರಂಗದಲ್ಲಿ ಇಲ್ಲಿ ಸಿನಿಮಾಕ್ಕೆ ಇಲ್ಲಿ KVN ಒಂದು ಪ್ರೊಡಕ್ಷನ್ಗೆ ಅಗ್ರಿಮೆಂಟ್ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ ಗಿಲ್ಲಿ ಅವರು ಇವಾಗ ಬೆಳ್ಳಿ ತೆರೆಯಲ್ಲಿ ಹೀರೋ ಒಂದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಇವಾಗ KVN ಒಂದು ಪ್ರೊಡಕ್ಷನ್ ನಲ್ಲಿ ಇವಾಗ ಅಗ್ರಿಮೆಂಟ್ ಕೂಡ ರಿಜಿಸ್ಟ್ರೇಷನ್ ಆಗಿದೆ. ಇದೇ ಒಂದು ಜೂನ್ 21ಕ್ಕೆ ಅದು ಗಿಲ್ಲಿ ಒಂದು ಹುಟ್ಟುಹಬ್ಬ ದಿನವೇ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ. ಯಾವ ಒಂದು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತದೆ, ಅವರು ಅಲ್ಲಿ ಹೀರೋಯಿನ್ ಯಾರು ಮಾಡ್ತಾರೆ, ಶ್ರೀಲೀಲಾ ಮಾಡ್ತಾರಾ ಅಥವಾ ಕಾವ್ಯ ಅವರು ಮಾಡ್ತಾರೆ, ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ KVN ಪ್ರೊಡಕ್ಷನ್ ದವರು ಜೂನ್ 21ಕ್ಕೆ ಅದು ಗಿಲ್ಲಿ ಒಂದು ಹುಟ್ಟುಹಬ್ಬ ದಿನವೇ ರಿವೀಲ್ ಮಾಡ್ತೀವಿ. ಎಲ್ಲ ಒಂದು ಅಭಿಮಾನಿಗಳು ಕಾದು ಕುಳಿತುಕೊಂಡಿರುವಂತ ಒಂದು ಸ್ಪೆಷಲ್ ಒಂದು ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು ಇವಾಗ ಇಲ್ಲಿ ಸೈಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು. ಇಲ್ಲಿ 10th ಕ್ಲಾಸ್ನಲ್ಲಿ ಇಲ್ಲಿ ಎಲ್ಲ ಸೈಡ್ ಕ್ಯಾರೆಕ್ಟರ್ನಲ್ಲಿ ಗಿಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ಸೂಪರ್ ಹಿಟ್ ಒಂದು ಸಿನಿಮಾದಲ್ಲೂ ಕೂಡ ಅವರು ಇಲ್ಲಿ ಸೈಡ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿದ್ರು. ಇವಾಗ ಗಿಲ್ಲಿ ಒಂದು ಕನಸಿನ ಒಂದು ಡ್ರೀಮ್ ಫುಲ್ಫಿಲ್ ಆಗ್ತಾ ಇದೆ. ಗಿಲ್ಲಿ ಅನ್ಕೊಂಡಿದ್ದ ಹಾಗೆ ಇವಾಗ ಆ ಒಂದು ಕನಸು ನೆರವೇರಿಸುವ ಒಂದು ಇವಾಗ ಆ ಒಂದು ಮೂಮೆಂಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಗಿಲ್ಲಿ ಅವರು ಇವಾಗ ಹೀರೋ ಕ್ಯಾರೆಕ್ಟರ್ನಲ್ಲಿ ಮಿಂಚಿಂಗ್ ಸ್ಟಾರ್ ಇದ್ದಾರೆ. KVN ಪ್ರೊಡಕ್ಷನ್ ದವರು ಇವಾಗ ಆಲ್ರೆಡಿ ಗಿಲ್ಲಿಗೆ ಬೆಳ್ಳಿ ತೆರೆ ಮೇಲೆ ಅದು ಹೀರೋ ಆಗಿ ಒನ್ನೊಂದೊಡ್ಲಿ ಗಿಲ್ಲಿ ಅವರು ಇವಾಗ ಸಿನಿಮಾ ರಂಗದಲ್ಲಿ ಮೊದಲನೇ ಒಂದು ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ನಲ್ಲಿ ಮಿಂಚಿಂಗ್ ಸ್ಟಾರ್ ಆಗಿದ್ದಾರೆ. ಹಾಗೆ ಇಲ್ಲಿ ಹೀರೋಯಿನ್ ಯಾರಾಗ್ಬೋದು, ಎಲ್ಲವರ ಒಂದು ಜನರ ಒಂದು ಮನಸ್ಸಿನ ಒಂದು ಮೆಚ್ಚುಗೆಯ ಮೇರೆಗೆ ಕಾವ್ಯ ಅವರು ಆಗ್ತಾರೆ ಅಂತಂದು ಹೇಳ್ತಾ ಇದ್ದಾರೆ. ಆದರೆ ಗಿಲ್ಲಿಗೆ ಬೆಸ್ಟ್ ಪ್ಲೇಯರ್ ಅಂದರೆ ಕಾವ್ಯನೇ ಆಗಬೇಕು. ಅವರು ಕೂಡ ಕಾವ್ಯ ಅವರು ಆಲ್ರೆಡಿ ಸಿನಿಮಾ ಮಾಡಿದ್ದಾರೆ. ಇಲ್ಲಿ ಕೊತ್ತಲವಾಡಿ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಮೂಡಿ ಬಂದಿದ್ದಾರೆ ಆಲ್ರೆಡಿ. ಆದರೆ ಇಲ್ಲಿ ಗಿಲ್ಲಿ ಅವರು ಫಸ್ಟ್ ಟೈಮ್ ಹೀರೋ ಕ್ಯಾರೆಕ್ಟರ್ನಲ್ಲಿ ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ, ಜೂನ್ 21ಕ್ಕೆ ಚಿತ್ತಾರ ಅವಾರ್ಡ್ಸ್ನ ಒಂದು ಬೆಸ್ಟ್ ಎಂಟರ್ಟೈನ್ಮೆಂಟ್ ಆಫ್ ದ ಅವಾರ್ಡ್ ಸಿಗುತ್ತೆ. ಹಾಗೆ ಇಲ್ಲಿ KVF ಒಂದು ಪ್ರೊಡಕ್ಷನ್ದ ಒಂದು ಅಗ್ರಿಮೆಂಟ್ ಕೂಡ ಆವಾಗಲೇ ಅನೌನ್ಸ್ಮೆಂಟ್ ಆದರೂ ಕೂಡ ಯಾವ ಸಿನಿಮಾ ಯಾವಾಗ ಟ್ರೈಲರ್ ಬಿಡುಗಡೆ ಆಗುತ್ತದೆ, ಯಾವ ಒಂದು ಹೀರೋಯಿನ್ ಇಲ್ಲಿ ಗಿಲ್ಲಿಗೆ ಬೆಸ್ಟ್ ಪೇರ್ ಆಗಿ ಹೀರೋಯಿನ್ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಂತಂದು ಫುಲ್ ಡೀಟೇಲ್ಸ್ ಜೂನ್ 21ಕ್ಕೆ ಗಿಲ್ಲಿ ಒಂದು ಹುಟ್ಟುಹಬ್ಬ ದಿನವೇ ಸರ್ಪ್ರೈಸ್ ಗಿಫ್ಟ್ ರಿವೀಲ್ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಿಮಗೆ ಗಿಲ್ಲಿಯವರ ಒಂದು ಹೀರೋ ಒಂದು ಸಿನಿಮಾ ಇಲ್ಲಿ ಒಂದು ಬೆಳ್ಳಿ ತೆರೆಯಲ್ಲಿ ಎಂಟ್ರಿ ಕೊಡ್ತಿದ್ದವರು ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಇಲ್ಲಿ ಗಿಲ್ಲಿ ಒಂದು ಹುಟ್ಟುಹಬ್ಬ ದಿನ ಮತ್ತು ತುಂಬಾನೇ ಅಭಿಮಾನಿಗಳ ಬಳಗನೆ ಸೇರುತ್ತೆ. ಅದು ಚಿತ್ತಾರ ಅವಾರ್ಡ್ಸ್ನಲ್ಲಿ ಆ ಒಂದು ದಿನವೇ ಕೂಡ ಅವಾರ್ಡ್ಸ್ ಬರುತ್ತೆ. ಹಾಗೆ ಕಾವ್ಯ ಅವರು ಕೂಡ ಆದಷ್ಟು ಬೇಗನೆ ಗಿಲ್ಲಿಗೆ ಗುಡ್ ನ್ಯೂಸ್ ಕೊಡಲಿ. ಅಂದರೆ ಇಲ್ಲಿ ಈ ಒಂದು ಸಿನಿಮಾದಲ್ಲಿ ಯಾರು ಹೀರೋಯಿನ್ ಆಗಬೇಕು, ನಿಮ್ಮ ಒಂದು ಫೇವ್ರೇಟ್ ಹೀರೋಯಿನ್ ಇದ್ದರೆ ಗಿಲ್ಲಿಗೆ ಯಾರು ಬೆಸ್ಟ್ ಅಂತಂದು ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನೋಡಿ, ಆಲ್ರೆಡಿ ಇಲ್ಲಿ ಗಿಲ್ಲಿ ಒಂದು ಹುಟ್ಟುಹಬ್ಬ ಕೇವಲ 5 ದಿನ ಬಾಕಿ ಇದೆ. ಇವಾಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತದೆ. ಗಿಲ್ಲಿ ಒಂದು ಊರಿನಲ್ಲಿ ಕಟ್ಔಟ್ ಮೇಲೆ ಕಟ್ಔಟ್, ಎಲ್ಲ ಒಂದು ಏರಿಯಾದಲ್ಲಿ ಅಲ್ಲಿ ಗಲ್ಲಿ ಏರಿಯಾದಲ್ಲೂ ಕೂಡ ಗಿಲ್ಲಿಯ ಒಂದು ಕಟ್ಔಟ್ ಇದೆ. ಅವರ ಒಂದು ಮನೆಯ ಮುಂದೆನೇ ಎಲ್ಲ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರೆ. ಪ್ರಿಪ್ರೇಷನ್ ಕೂಡ ಆಲ್ರೆಡಿ ಸಿದ್ಧತೆ ನಡೀತಾ ಇದೆ. ಗಿಲ್ಲಿಯ ಅಪ್ಪ ಅಮ್ಮ ಅಂತೂ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅವರು ಕೂಡ ಭಾಗಿಯಾಗಿದ್ದಾರೆ. ಗಿಲ್ಲಿಯ ಒಂದು ಕಟ್ಔಟ್ ಹಾಕಿಸಿ ಒಂದು ಸಲುವಾಗಿ ಕೂಡ ಅವರು ಕೂಡ ಭಾಗಿಯಾಗಿದ್ದಾರೆ. ಅವ್ರ ಅಣ್ಣನೂ ಕೂಡ ತುಂಬಾ ಎಲ್ಲನೂ ಕೂಡ ಸೆಲೆಬ್ರೇಷನ್ ಮಾಡಿದ್ದಾರೆ. ಇಷ್ಟು ದಿವಸ ಗಿಲ್ಲಿ ಯಾವುದೇ ಒಂದು ಸೆಲೆಬ್ರೇಷನ್ ಬರ್ತ್ಡೇ ಮಾಡ್ಕೊಂಡಿಲ್ಲ. ಇದೇ ಫಸ್ಟ್ ಟೈಮ್. ಅದು ಬಿಗ್ ಬಾಸ್ ವಿನ್ ಆದ ತಕ್ಷಣ ಗಿಲ್ಲಿಯ ಒಂದು ಮೊದಲನೇ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿರುತ್ತದೆ, ಹೇಗೆಲ್ಲ ಮಾಡ್ತಾರೆ ಅಭಿಮಾನಿಗಳು. ಇಷ್ಟು ದಿವಸನೇ ಅಭಿಮಾನಿಗಳು ಇಷ್ಟೆಲ್ಲ ಖುಷಿ ಕೊಡ್ತಾ ಇದ್ರು, ಕಟ್ಔಟ್ ಮೇಲೆ ಕಟ್ಔಟ್ ಹಾಕ್ತಾ ಇದ್ರು ಮತ್ತು ಅಭಿಮಾನಿಗಳು ಫೋಟೋ ಫ್ರೇಮೇ ಗಿಲ್ಲಿ ಮತ್ತು ಕಾವ್ಯರ ಪೇರ್ ಬೆಸ್ಟ್ ಹೇಗಿದೆ ಅಂತಂದು ಕವನ ಮುಖಾಂತರ, ಆರ್ಟ್ಸ್ ಮುಖಾಂತರ ಟ್ಯಾಟೋನು ಕೂಡ ಹಾಕಿಸ್ಕೊಂಡಿದ್ರು. ಗಿಲ್ಲಿ ಒಂದು ಹುಟ್ಟುಹಬ್ಬ ದಿನ ಏನೆಲ್ಲ ಸರ್ಪ್ರೈಸ್ ಎಲ್ಲ ಒಂದು ಅವ್ರು ಮರೆಯಲಾಗದ ವ್ಯಕ್ತಿಗಳಿಂದ ಸಂತೋಷವಾದ ಖುಷಿ ಗುಡ್ ನ್ಯೂಸ್ ಕೊಟ್ಬಿಟ್ರೆ ಅವರಿಗೆ ಹೇಳಲಾಗದ ಸಂತೋಷ. ಇವಾಗ ಅವರ ಒಂದು ಜೀವನವ ಶೈಲಿವೇ ಬದಲಾಗ್ತಾ ಇದೆ. ಅವರು ಇವಾಗ ಬೆಳ್ಳಿ ತೆರೆಯಲ್ಲಿ ರಾರಾಜಿಸ್ತಾ ಇದ್ದಾರೆ. ಇವಾಗ ಇಂಡಸ್ಟ್ರಿಯಲ್ಲಿ ಕಾಲಿಡ್ತಾ ಇದ್ದಾರೆ. ಅವರು ಹೀರೋಗೆ ಇವಾಗ ಆಫರ್ ಕೂಡ ಬಂದಿದೆ, ಅಗ್ರಿಮೆಂಟ್ ಕೂಡ ಆಲ್ರೆಡಿ ಮಾಡಿದ್ದಾರೆ. ಆದಷ್ಟು ಬೇಗನೆ ಗಿಲ್ಲಿ ಒಂದು ಸಿನಿಮಾದ
ಟ್ರೈಲರ್ ಬಿಡುಗಡೆ ಆಗುತ್ತದೆ. ಟೈಟಲ್ ಯಾವುದು ಟೈಟಲ್ ಇರ್ತಾರೆ, ಯಾವ ಒಂದು ಕ್ಯಾರೆಕ್ಟರ್ನಲ್ಲಿ ಇಲ್ಲಿ ಹೀರೋಯಿನ್ ಕಾಣಿಸ್ಕೊಳ್ತಾರೆ ಅಂತಂದು ಎಲ್ಲ ಡೀಟೇಲ್ಸ್ನು ಕೂಡ ಆದಷ್ಟು ಬೇಗನೆ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.